ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೊಪ್ಪಳ ವಿಶ್ವವಿದ್ಯಾಲಯಕ್ಕೆ ಹೋಗಿ ಬಂದಿದ್ದೀರಿ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ದಾಖಲೆ ಪರಿಶೀಲನೆ ನಂತರ ಮುಂದೆ ಏನು, ಮುಂದಿನ ಹಂತಗಳು ಯಾವುವು ಮತ್ತು ಶುಲ್ಕ ಪಾವತಿ ಎಷ್ಟು, ಇದಕ್ಕೆಲ್ಲ ಸಂಬಂಧಪಟ್ಟಂತಹ ವಿವರಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡುತ್ತೇನೆ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳ ಒಂದು ಪಟ್ಟಿಯನ್ನು ತಯಾರಿಸಲಾಗುತ್ತಾ. ಈ ಪಟ್ಟಿಯಲ್ಲಿ ಏನು ಮಾಡಿರ್ತಾರೆ, ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ಮೆರಿಟ್ ಆಧಾರದ ಮೇಲೆ ನೀವು ಯಾವ ವಿಷಯದ ಮೇಲೆ ಅರ್ಜಿಯನ್ನು ಸಲ್ಲಿಸಿದರಲ್ಲ ಆ ವಿಷಯದಲ್ಲಿ ನೀವು ಗಳಿಸಿರುವ ಅಂಕಗಳ ಆಧಾರದ ಮೇಲೆ, ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗುತ್ತೆ. ಬಿಡುಗಡೆ ಮಾಡಿದ ನಂತರ ವಿದ್ಯಾರ್ಥಿಗಳು ಕೇವಲ 50 ಜನ ವಿದ್ಯಾರ್ಥಿಗಳನ್ನು ಮಾತ್ರ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾತ್ರ, ಅಂದರೆ ಕ್ಯಾಂಪಸ್ನಲ್ಲಿ 50 ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಷನ್ ಲಿಸ್ಟಲ್ಲಿ ಬಿಡ್ತಾರೆ. ಈಗ ಹಿಸ್ಟ್ರಿ ಆಗಿರ್ಬೋದು, MSc ಆಗಿರ್ಬೋದು, MCom ಆಗಿರ್ಬೋದು, ಇಂಥ ವಿವಿಧ ಕೋರ್ಸ್ಗಳಿಗೆ 50 ಜನರ ವಿದ್ಯಾರ್ಥಿಗಳನ್ನು ಮಾತ್ರ ಏನು ಮಾಡ್ತಾರೆ, ಅಡ್ಮಿಷನ್ಗೆ ಅರ್ಹರಾಗಿರ್ತಾರೆ. ಇನ್ನು ಉಳಿದ ಎಲ್ಲ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಕ್ಕಂತಹ ಸರ್ಕಾರಿ ಮಹಾವಿದ್ಯಾಲಯಗಳು ಅಥವಾ ಖಾಸಗಿ ಮಹಾವಿದ್ಯಾಲಯಗಳು ಅಧೀನದಲ್ಲಿ ನೀವೇನು ಮಾಡಬೇಕಾಗತ್ತೆ, ಅಲ್ಲೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ನಂತರ ಶುಲ್ಕ ಪಟ್ಟಿ ಅಥವಾ ಅಡ್ಮಿಷನ್ ಫೀಸ್ ಎಷ್ಟಿದೆ, ಕೊಪ್ಪಳ ವಿಶ್ವವಿದ್ಯಾಲಯದ ಅಡ್ಮಿಷನ್ ಫೀಸ್ ಎಷ್ಟು ಅನ್ನೋದಾದರೆ ಈ PDF ಸುಮಾರು 15 ಪೇಜ್ಗಳೈತಿ. ಹಾಗಾಗಿ ನಾನು ಏನು ಮಾಡ್ತೀನಿ, MA ಎಲ್ಲ ವಿಷಯಗಳ ಕೋರ್ಸ್ಗಳ ಶುಲ್ಕ ಪಟ್ಟಿಯ ಬಗ್ಗೆ ಹೇಳ್ತೇನೆ. ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಲಿಂಕ್, ನೀವು ಹೋಗಿ ನೇರವಾಗಿ ಡೌನ್ಲೋಡ್ ಮಾಡ್ಕೊರಿ. MA ಎಲ್ಲ ವಿಷಯಗಳ ಕೋರ್ಸ್ಗಳ ಶುಲ್ಕ ಪಟ್ಟಿ ವಿಷಯ 2023-24ನೇ ಶೈಕ್ಷಣಿಕ ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿಗಳಿಗೆ ನಿಗದಿಪಡಿಸಿದ ಶುಲ್ಕ ಪಟ್ಟಿ. ನೋಡಿಲಿ, ಮೇಲ್ಕಣಿಸಿದ ವಿಷಯ ಹಾಗೂ ಮಾನ್ಯ ಕುಲಪತಿಗಳ ಅನುಮೋದನೆ ಮೇರೆಗೆ 2023-24ನೇ ಸಾಲಿಗೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಖಾಸಗಿ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯಗಳಲ್ಲಿರುವ ವಿವಿಧ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರಥಮ ವರ್ಷಕ್ಕೆ ಈ ಕೆಳಕಂಡ ಶುಲ್ಕಗಳನ್ನು ನಿಗದಿಪಡಿಸಲಾಗಿದೆ. ಅಂದರೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಖಾಸಗಿ ಮಹಾವಿದ್ಯಾಲಯಗಳಲ್ಲೂ ಕೂಡ ಈ ಕೆಳಕಂಡ ಶುಲ್ಕವನ್ನು ಅಳವಡಿಸಲಾಗಿದೆ. ಎಷ್ಟಂದರೆ 2023-24ನೇ ಸಾಲಿನ ಪ್ರಥಮ ವರ್ಷದ ಪ್ರವೇಶಾತಿ ಶುಲ್ಕ, ಅಂದರೆ ಫಸ್ಟ್ ಇಯರ್ ಅಡ್ಮಿಷನ್ಗೆ ಎಷ್ಟಿದೆ ಅಂದರೆ, MA ಫಸ್ಟ್ ಇಯರ್ ಅಡ್ಮಿಷನ್ಗೆ ಟೋಟಲ್ಲಾಗಿ GM, SC, ST ಕ್ಯಾಟಗರಿ 1, OBC ಎಲ್ಲ ವಿದ್ಯಾರ್ಥಿಗಳು ಕೂಡ ಎಷ್ಟಿದೆ ಅಂದರೆ ಟೋಟಲಾಗಿ ಒಟ್ಟು 20,300 ರೂಪಾಯಿ ಐತೆ. ಮತ್ತು ಅನ್ಯ ವಿಶ್ವವಿದ್ಯಾಲಯವರಾದರೆ, ಬೇರೆ ವಿಶ್ವವಿದ್ಯಾಲಯವರಾದರೆ 21,050 ರೂಪಾಯಿ ಐತೆ. ಅಂದರೆ ಇದರಲ್ಲಿ ಏನು ಮಾಡಿದರೆ, ವಿದ್ಯಾರ್ಥಿಗಳ ನೋಂದಣಿ ಶುಲ್ಕ ತೆಗೆದುಕೊಂಡಿದ್ದಾರೆ, ಅರ್ಹತಾ ಶುಲ್ಕ ಮತ್ತು ಪ್ರವೇಶ ಪ್ರಕ್ರಿಯೆ ಶುಲ್ಕ, ವಿದ್ಯಾರ್ಥಿಗಳ ಕ್ಷೇಮ ಅಭಿವೃದ್ಧಿ ಶುಲ್ಕ ಮತ್ತು ವೃತ್ತಿ ಮಾರ್ಗದರ್ಶನದ ಶುಲ್ಕ, ಹೀಗೆ ಹಲವಾರು ರೀತಿಯಾಗಿ ಏನು ಮಾಡಿದ್ದಾರೆ, ಶುಲ್ಕಗಳ ವಿವರವನ್ನು ಕೊಟ್ಟಿದ್ದಾರೆ. ನೋಡಿ, 20,300 ರೂಪಾಯಿ. ಅನ್ಯ ವಿಶ್ವವಿದ್ಯಾಲಯ ಆದರೆ 21,050 ರೂಪಾಯಿ. ಇನ್ನೊಂದು ತೋರಿಸ್ತೇನೆ ನಾನು, ನೋಡಿಲಿ. ವಿಷಯ 2023-24ನೇ ಶೈಕ್ಷಣಿಕ ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿಗಳಿಗೆ ನಿಗದಿಪಡಿಸಿದ ಶುಲ್ಕ ಪಟ್ಟಿ. ಮೇಲ್ಕಣಿಸಿದ ವಿಷಯ ಹಾಗೂ ಮಾನ್ಯ ಕುಲಪತಿಗಳ ಅನುಮೋದನೆ ಮೇರೆಗೆ 2023-24ನೇ ಸಾಲಿಗೆ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವ ಎಲ್ಲ ಸರ್ಕಾರಿ ಮಹಾವಿದ್ಯಾಲಯಗಳಲ್ಲಿರುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರಥಮ ವರ್ಷಕ್ಕೆ ಈ ಕೆಳಕಂಡ ಶುಲ್ಕಗಳನ್ನು ನಿಗದಿಪಡಿಸಲಾಗಿದೆ. ಅಂದರೆ ವಿಶ್ವವಿದ್ಯಾಲಯ ಸಂಬಂಧಪಟ್ಟಂಥ ಸರ್ಕಾರಿ ಯಾವ ಕಾಲೇಜುಗಳು ಇರ್ತಾವಲ್ಲ, ಸರ್ಕಾರಿ ಮಹಾವಿದ್ಯಾಲಯಗಳು ಇರ್ತಾವಲ್ಲ, ಉದಾಹರಣೆಗೆ ಗಂಗಾವತಿ ಕಾಲೇಜ್ ಆಗಿರ್ಬೋದು, ಗಂಗಾವತಿ ಸರ್ಕಾರಿ ಮಹಾವಿದ್ಯಾಲಯ PG ಕಾಲೇಜ್ ಆಗಿರ್ಬೋದು, ಕಲಬುರ್ಗಾ PG ಕಾಲೇಜ್ ಆಗಿರ್ಬೋದು, ಇಲ್ಲಿ ಯಾವ ರೀತಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ನೋಡೋಣ. ಇಲ್ಲಿ ನೋಡಿಲ್ಲಿ ವಿದ್ಯಾರ್ಥಿಗಳ ನೋಂದಣಿ ಶುಲ್ಕ 2,350 ರೂಪಾಯಿ. ಅನ್ಯ ವಿಶ್ವವಿದ್ಯಾಲಯ ಅಂದರೆ 3,100 ರೂಪಾಯಿ. ಅರ್ಹತಾ ಶುಲ್ಕ 700 ರೂಪಾಯಿ, ಅನ್ಯ ವಿಶ್ವವಿದ್ಯಾಲಯದ 700 ರೂಪಾಯಿ. ಪ್ರವೇಶ ಪ್ರಕ್ರಿಯೆ ಶುಲ್ಕ 2,750 ರೂಪಾಯಿ, ಅನ್ಯ ವಿಶ್ವವಿದ್ಯಾಲಯದ ಸೇಮ್ ಇದೆ.
ಟೋಟಲ್ಲಾಗಿ 5,900 ರೂಪಾಯಿ ಇವೆಷ್ಟು ಮಾಡಿದ್ದಾರೆ ಕೊಪ್ಪಳ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಮಹಾವಿದ್ಯಾಲಯಗಳು ಇರ್ತಾವಲ್ಲ ಆ ಕಾಲೇಜುಗಳಲ್ಲಿ 5,900 ರೂಪಾಯಿ ಮಾತ್ರ. ಅಣ್ಣಾ ವಿಶ್ವವಿದ್ಯಾಲಯದವರು ಆದರೆ 6,650 ರೂಪಾಯಿ. ಇಷ್ಟು ವಿಶ್ವವಿದ್ಯಾಲಯವು ಏನು ಮಾಡಿದೆ, ಶುಲ್ಕದ ಪಟ್ಟಿಯನ್ನು. ಈ ವಿಡಿಯೋ ಉಪಯೋಗವಾಗಿದೆ ಅಂತೇಳಿ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತೇನೆ. ಧನ್ಯವಾದಗಳು.